but I'm so frustrated. Hello to my loneliness. I guess that ignorance is ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಸೊ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಯುಗಾದಿ ಹಬ್ಬ ನಿಮ್ಮೆಲ್ಲರಿಗೂ ಹೊಸತನವನ್ನು ತರಲಿ. ಯುಗಾದಿ ಹಬ್ಬ ಅನ್ನೋದಕ್ಕಿಂತ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ಕಷ್ಟಗಳೆಲ್ಲ ದೂರವಾಗಿ ಈ ಹೊಸ ವರ್ಷ ನಿಮಗೆ ಸದಾ ಸುಖವನ್ನು ತರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಆಲ್ರೆಡಿ ಯುಗಾದಿ ಹಬ್ಬ ಅಂದರೆ ಗೊತ್ತಲ್ವಾ, ಎಣ್ಣೆ ಸ್ನಾನ ಮಾಡಲೇಬೇಕು. ಮಕ್ಕಳಿಗೆಲ್ಲ ಎಣ್ಣೆ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕಿದ್ದೀನಿ. ಸೊ ಹೊಸ ಬಟ್ಟೆದು ವಿಡಿಯೋ ನಾನು ನಿಮಗೆ ಮಾಡೇ ಇರಲಿಲ್ಲ. ನನ್ನ ಮಗಳಿಗೆ ಯಾವಾಗಲೂ ಕುರ್ತಾ ಕೇಳ್ತಾ ಇದ್ಲು ಅಂತ ಹೇಳ್ಬಿಟ್ಟು ಅವಳಿಗೆ ಒಂದು ಕುರ್ತಾ ತೊಗೊಂಡೆ. ಹಾಗೆ ನನ್ನ ಮಗನಿಗೂ ಒಂದು ಶೆರ್ವಾನಿನ ಬೈ ಮಾಡಿದೆ. ಸೊ ಅವನ ಹತ್ರ ಒಂದೇ ಒಂದು ಶೆರ್ವಾನಿ ಇದ್ದಿದ್ದು, ಅದು ಕೂಡ ತುಂಬ ಸಾರಿ ವೇರ್ ಮಾಡಿದ್ದವನು. ಹಾಗಂತ ಹೇಳ್ಬಿಟ್ಟು ಒಂದು ಶೆರ್ವಾನಿನ ತೊಗೊಂಡಿದ್ದೀನಿ. ಸೊ ಡ್ರೆಸ್ ಕಾಸ್ಟ್ ಏನು ಜಾಸ್ತಿ ಆಗಲಿಲ್ಲ. ಹಾಗೆ ನನ್ನ ತಂಗಿ ಮಗಳಿಗೂ ಕೂಡ ಸೇಮ್ ಡ್ರೆಸ್ಸನ್ನೇ ತೊಗೊಂಡಿದ್ದೆ. ನನ್ನ ಮಗಳಿಗೆ ಏನು ತೊಗೊಂಡಿದ್ದೆ ಸೇಮ್ ಅದೇ ಥರದ್ದು ಸೇಮ್ ಟು ಸೇಮ್ ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೆ. ಅದಿಬ್ಬರು ಹಾಕೊಂಡಾಗ ಇನ್ನೊಂದು ಸಾರಿ ಬೇಕಿದ್ರೆ ವಿಡಿಯೋ ಮಾಡಿ ತೋರಿಸ್ತೀನಿ. ಮಕ್ಕಳದ್ದು ಇವತ್ತು ಬ್ರೇಕ್ಫಾಸ್ಟ್ ಆಯಿತು. ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಅವಲಕ್ಕಿ ಮಾಡಿದ್ವಿ. ಅದನ್ನು ತಿನ್ಕೊಂಡು ನನ್ನ ಮಗ ಬಂದುಬಿಟ್ಟು ಎತ್ಕೊಳ್ಳೋ ಹತ್ರ ನಿಂತ್ಕೊಂಡು ಒಂದು ಫೋಟೋ ಅಂತ ಹೇಳ್ತಾ ಇದೆ. ನನ್ನ ಅಮ್ಮನೆಯವ್ರು ಬಂದುಬಿಟ್ಟು ನಿನ್ನೆ ಅಮಾವಾಸ್ಯೆಗೆ ಟ್ಯಾಕ್ಟ್ರಿ ಎಲ್ಲ ತೊಳೆದಿದ್ರು, ಆದರೂ ಕೂಡ ಇವತ್ತು ಯುಗಾದಿ ಹಬ್ಬ ಅಂತ ಹೇಳ್ಬಿಟ್ಟು ಇನ್ನೊಂದು ಸಾರಿ ಟ್ಯಾಕ್ಟ್ರಿನೆಲ್ಲ ಒಂದು ಸಾರಿ ವಾಶ್ ಮಾಡ್ತಾ ಇದ್ದಾರೆ. ಸೊ ಅದೆಲ್ಲ ವಾಶ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಹೊಲಕ್ಕೆ ಹೋಗೋದಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ. ಪ್ರತಿ ಒಂದು ಹಬ್ಬನೂ ಕೂಡ ರೈತರಿಗೆ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಒಂದೊಂದು ಹಬ್ಬದಲ್ಲಿ ಒಂದೊಂದು ರೀತಿ ಆಚರಣೆ ಮಾಡ್ತಾರೆ. ದೀಪಾವಳಿ ಹಬ್ಬದಲ್ಲಿ ದನಕರುಗಳಿಗೆಲ್ಲ ಪೂಜೆ ಮಾಡಿ ಕೊಟ್ಟಿಗೆಗೆಲ್ಲ ಹಟ್ಟಿ ಕೂರಿಸ್ಬಿಟ್ಟು ಅದೊಂಥರ ವಿಭಿನ್ನವಾಗಿ ಮಾಡ್ತಾರೆ. ಯುಗಾದಿನ ಇನ್ನೊಂದು ಥರ ಸೆಲೆಬ್ರೇಷನ್ ಮಾಡ್ತಾರೆ. ಯುಗಾದಿನ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಾರೆ ಅಂತಂದರೆ, ಸಂಕ್ರಾಂತಿ ಅಂದರೆ ಸಂಕ್ರಾಂತಿಗೆ ಎಲ್ಲ ಒಂದು ಜಮೀನಿಂದು ಕೆಲಸ ಮುಗಿಸ್ಕೊಂಡು ರಾಶಿ ಎಲ್ಲ ಪೂಜೆ ಮಾಡಿರ್ತಾರೆ. ಅದಾದಮೇಲೆ ಈ ಹೊಸ ವರ್ಷದ ದಿನ ಒಂದು 5 ಸಾಲಾದರೂ ಹೊಲ ಹೊಡೆದ್ಬಿಟ್ಟು ಪೂಜೆ ಮಾಡ್ತಾರೆ. ಎತ್ಗಳಿದ್ದಾಗ ಎತ್ಗಳು ತೊಗೊಂಡೋಗ್ಬಿಟ್ಟು ಹೊಲ ಎಲ್ಲ ಹೊಡೆದ್ಬಿಟ್ಟು ಪೂಜೆ ಮಾಡೋರು. ಇವತ್ತು ಎತ್ಗಳಿಲ್ಲ ನೋಡಿ, ಹಾಗಾಗಿ ಟ್ಯಾಕ್ಟರ್ನ ತೊಗೊಂಡೋಗ್ಬಿಟ್ಟು ಹೊಲದೆಲ್ಲ ಪೂಜೆ ಮಾಡಿಕೊಂಡು ಹೊಲ ಒಂದು 5 ಸಾಲ ಹೊಡೆದ್ಬಿಟ್ಟು ಬರ್ತಾರೆ. ಸೊ ಅದಾದಮೇಲೆ ನಾನು ಕೂಡ ಸ್ನಾನ ಪೂಜೆ ಎಲ್ಲ ಮಾಡಿಕೊಂಡೆ. ನೋಡಿ ಹೋದ ಸರಿ ಇರೋ ಎತ್ಗಳದ್ದು ಇದನ್ನೇ ನಾವು ಮಾರಿರೋದು. ನಮ್ಮ ಮನೆಯವ್ರು ಏನು ಮಾಡಿದರು ಅಂತಂದರೆ ಅದರದ್ದು ನೆನಪಿರಲಿ ಅಂತೇಳ್ಬಿಟ್ಟು ಒಂದೆರಡು ಫೋಟೋನ ದೊಡ್ಡಕ್ಕೆ ಮಾಡಿಸಿ ಹಾಕಿದ್ದಾರೆ. ಹಾಗೆ ಯುಗಾದಿ ಹಬ್ಬ ಅಂತಂದರೆ ಬೇವಿನ ಸೊಪ್ಪು ಮಾವಿನ ತೋರಣ ಇರಲೇಬೇಕು. ನಮ್ಮ ಮಾವ ಬಂದುಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳ್ಕೊಂಡು ಫಸ್ಟು ಟ್ಯಾಕ್ಟ್ರಿಗೆ, ದನಿನ ಮನೆಗೆ, ಬಾಗಿಲಿಗೆ ಎಲ್ಲ ಕಡೆಗೂ ಕೂಡ ತೋರಣ ರೆಡಿ ಮಾಡಿ ಹಾಕಿದರು. ಸೊ ನಾನು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ. ಅತ್ತೆ ಬಂದುಬಿಟ್ಟು ಆಕಳುಗಳ ಮೈ ತೊಳಿತೀನಿ ಅಂತ ಹೋದರು. ಸೊ ಇರೋದೇ ಇವಾಗ 2 ಆಕಳು ಎತ್ತುಗಳನ್ನು ಮಾರಿರೋದ್ರಿಂದ ನಾನಿವಾಗ ನುಗ್ಗೆಕಾಯಿ ಬೇಯಿಸಿಟ್ಟಿದ್ದೀನಿ. ನುಗ್ಗೆಕಾಯಿ ಸಾಂಬಾರು ಮಾಡಬೇಕು. ಯುಗಾದಿ ಹಬ್ಬ ಅಂತಂದರೆ ಕೆಲವೊಂದು ಕಡೆ 3 ದಿನ ಸೆಲೆಬ್ರೇಷನ್ ಮಾಡ್ತಾರೆ, 2 ದಿನ ಸೆಲೆಬ್ರೇಷನ್ ಮಾಡ್ತಾರೆ. ಸೊ ನಾವು ವೆಜಿಟೇರಿಯನ್ ಆಗಿರೋದ್ರಿಂದ ನಾವು ವರ್ಷದೊಡ್ಕು ಅಂತ ಹೇಳಿ ನಾನ್ ವೆಜ್ ಆ ಥರದ್ದೇನೂ ಮಾಡಲ್ಲ. ಸೊ ಹಂಗಾಗಿ ಇವತ್ತು ಫಸ್ಟ್ ಡೇ ನಮ್ಮದು ಸ್ವಲ್ಪ ಸಾಂಬಾರು, ಅದರ ಜೊತೆ ಶಾವಿಗೆ ಬಸ್ಕೊಂಡಿರ್ತೀವಿ, ಬೇವಿರುತ್ತೆ. ಸೊ ಅದಕ್ಕೆ ರೈಸು ಆ ಥರದ್ದು ಮಾತ್ರ ಮಾಡ್ತೀವಿ. ನಾನಿವಾಗ ಒಂದು ಕಡೆ ರೈಸ್ ಇಟ್ಕೊಂಡೆ, ಇನ್ನೊಂದು ಕಡೆ ನುಗ್ಗೆಕಾಯಿ ಬೇಯಿಸ್ಕೊಂಡು ಬೇಳೆನೂ ಕೂಡ ಬೇಯಿಸಿ ಇಟ್ಕೊಂಡಿದ್ದೆ. ಸೊ ಸಿಂಪಲ್ ಆಗೇನೆ ಸಾರಿರುತ್ತೆ. ಸ್ವಲ್ಪ ಟೊಮೊಟೊ ಹಣ್ಣು ಈರುಳ್ಳಿ ಎಲ್ಲ ಹೆಚ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಜಜ್ಕೊಂಡು ಕರಿಬೇವೆಲ್ಲ ಹಾಕ್ಬಿಟ್ಟು ಒಂದು ಒಗ್ಗರಣೆ ಕೊಟ್ಕೊಂಡ್ರೆ ಸಿಂಪಲ್ ಸಾಂಬಾರು ರೆಸಿಪಿ ರೆಡಿ ಆಗಿಬಿಡುತ್ತೆ. ಇವತ್ತೇನು ಜಾಸ್ತಿ ಅಡುಗೆ ಇರೋದಿಲ್ಲ. ಸೊ ಸಿಂಪಲ್ ಆಗಿನೇ ಅಡುಗೆ ಇರುತ್ತೆ. ನಾಳೆ ಇರುತ್ತೆ ಒಬ್ಬಟ್ಟು, ಪಲ್ಯ, ಕೋಸಂಬರಿ ಆ ಥರದ್ದೆಲ್ಲ ನಾವು ನಾಳೆ ಮಾಡ್ಕೊಳ್ತೀವಿ. ಬಟ್ ಇವತ್ತು ಕೂಡ ಕೋಸಂಬರಿ ಮಾಡ್ತೀವಿ. ಇವತ್ತಿನ ಕೋಸಂಬರಿ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ನನಗೆ ಈ ಕೋಸಂಬರಿ ತುಂಬ ಇಷ್ಟ. ಶಾವಿಗೆ ಬೇವು ಜೊತೆ ಬೆಸ್ಟ್ ಕಾಂಬಿನೇಷನ್ ಕೋಸಂಬರಿ ಅಂತಲೇ ಹೇಳ್ಬೋದು. ಏನೇನು ಇಂಗ್ರೀಡಿಯೆಂಟ್ಸ್ ಇಲ್ಲ, ಜಸ್ಟ್ 2 ಪದಾರ್ಥನ ಬಳಸಿ ಇವತ್ತು ಶಾವಿಗೆ ಜೊತೆ ಕೋಸಂಬರಿ ಮಾಡ್ತೀವಿ. ಅದಂತೂ ನನಗೆ ತುಂಬ ಇಷ್ಟ. ಅದು ಸ್ಪೆಷಲಿ ಶಾವಿಗೆ ತುಂಬ ಇಷ್ಟ ಆಗುತ್ತೆ, ಅದರ್ವೈಸ್ ತಿನ್ನೋದಕ್ಕಲ್ಲ. ಸ್ವಲ್ಪ ಶಾವಿಗೆ ಮತ್ತು ಬೇವಿಗೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಅದೇನು ಅಂತಂದರೆ ಈರುಳ್ಳಿನ ಚಿಕ್ಕದಾಗಿ ಉದ್ದುದ್ದಕ್ಕೆ ಚಾಪ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಪುಟಾಣಿ ಇಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಶಾವಿಗೆ ಬೇವು ತಿಂತೀವಲ್ಲ ಅದ್ರ ಜೊತೆ ಸೈಡ್ಸಿಗಂತೂ ಸಖತ್ ಟೇಸ್ಟಿಯಾಗಿರುತ್ತೆ. ಅದನ್ನು ನಾವು ಲಾಸ್ಟ್ ಎಂಡಲ್ಲಿ ಇನ್ನೇನು ಊಟ ಮಾಡೋದಕ್ಕೆ ಬರ್ತಾರೆ ಅಂದಾಗ ದೇವ್ರ ನೈವೇದ್ಯ ಏನು ಮಾಡಬೇಕು ಸೊ ಆ ಮೂಮೆಂಟಲ್ಲಿ ಮಾಡ್ಕೊಂಡು ಬಿಡ್ತೀವಿ. ಯಾಕಂದರೆ ಈರುಳ್ಳಿ ಎಲ್ಲ ನೀರು ಬಿಟ್ಬಿಡುತ್ತೆ, ಆಮೇಲೆ ಹಿಟ್ಟೆಲ್ಲ ತಿಳುವಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇನ್ನೇನು ಊಟ ಮಾಡಬೇಕು, ನೈವೇದ್ಯ ಮಾಡಬೇಕು ಅನ್ನೋ ಮೂಮೆಂಟಲ್ಲಿ ಮಾಡ್ಕೊಳ್ತೀವಿ. ಈಗ ನಾನು ಟೊಮೊಟೊ ಹಣ್ಣು ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡೆ.
ಒಲೆ ಮೇಲೆ ಶಾವಿಗೆ ಬಸಿಯೋದಕ್ಕೆ ಇಟ್ಟಿದ್ದೆ ಅಂತ ಹೇಳ್ಬಿಟ್ಟು ನಾನು ಇವಾಗ ಗ್ಯಾಸ್ ಮೇಲೇ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಹಳ್ಳಿಗಳಲ್ಲಿ ಒಲೆ ಮೇಲೆ ಅಡುಗೆ ಮಾಡೋದು ಅದಕ್ಕೆ ಅಂತ ಅನಿಸುತ್ತೆ, ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಸಿಂಪಲ್, ಜಾಸ್ತಿ ಇಂಗ್ರೀಡಿಯೆಂಟ್ಸು ಕೂಡ ಹಾಕೋದಿರೋದಿಲ್ಲ, ಸಿಂಪಲ್ಲಾಗಿಯೇ ಹಾಕ್ಬಿಟ್ಟು ಇಷ್ಟು ಸಿಂಪಲ್ಲಾಗಿ ಮಾಡಿದ್ರು ಕೂಡ ಸಖತ್ತು ಟೇಸ್ಟಿಯಾಗಿರುತ್ತೆ. ಇವಾಗ ನಾನು ಎಣ್ಣೆ ಇಟ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಒಂದು ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡು ಕರಿಬೇವು ಹಾಕ್ಕೊಂಡೆ, ಅದಕ್ಕೆ ಈರುಳ್ಳಿ ಮತ್ತು ಟೊಮೊಟೊ ಹಣ್ಣು ಹೆಚ್ಚಿ ಏನು ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡು ಬಿಡ್ತೀನಿ. ಸೊ ಚೆನ್ನಾಗಿ ಫ್ರೈ ಆಗಬೇಕು, ಈರುಳ್ಳಿ ಟೊಮೊಟೊ ಹಣ್ಣು ಚೆನ್ನಾಗಿ ಮೆತ್ತಗಾಗೋ ಥರ ಬೇಯಬೇಕು, ಅಲ್ಲಿ ತನಕ ಇದನ್ನು ಬೇಯಿಸ್ಕೊಂಡು ಬಿಡ್ತೀನಿ. ಇದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿಣ ಪುಡಿ, ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡ್ರೆ ಅದನ್ನು ಕೂಡ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡ್ತೀನಿ. ಅಂದರೆ ಖಾರದ ಪುಡಿದು ಹಸಿದೇನು ಇರುತ್ತೆ ಘಾಟು ಆ ಥರದ್ದೆಲ್ಲ ಹೋಗಲಿ ಅಂತ ಹೇಳ್ಬಿಟ್ಟು ಅದಿಷ್ಟು ಹಾಕಿ ಕುದಿಸ್ಕೊಂಡು ಆಮೇಲೆ ನೀರಿನ ಕ್ವಾಂಟಿಟಿ ಎಷ್ಟು ಬೇಕೋ ನೋಡಿಕೊಂಡು ನೀರು ಹಾಕ್ಕೊಂಡು ಬೇಯಿಸಿರೋ ನುಗ್ಗೆಕಾಯಿ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಸಾಂಬಾರು ಕುದಿಸಿದೆ. ಸಾಂಬಾರು ರೆಡಿ ಆಯಿತು. ಈ ಕಡೆ ಶಾವಿಗೆನೂ ಕೂಡ ಬಸ್ತಿದ್ದೀನಿ. ಹಾಗೆ ಶಾವಿಗೆ ಬಸ್ತಿರೋ ನೀರಿಂದ ಒಂದು ಒಳ್ಳೆ ಟಿಪ್ಸನ್ನು ಕೊಡ್ತೀನಿ ನಿಮಗೆ, ಹೆಲ್ತ್ ಟಿಪ್ಸ್ ಅಂತಲೇ ಹೇಳ್ಬೋದು. ಈ ಮೈ ಮೇಲೆಲ್ಲ ಬಿಳಿ ಚಿಬ್ಬಾಗಿರುತ್ತೆ ನೋಡಿ, ಅಂಥವ್ರದ್ದು ಬಟ್ಟೆ ವೇರ್ ಮಾಡಿದ್ರು ಕೂಡ ಅಂಥವ್ರ ಚಿಬ್ಬು ನಮಗೂ ಕೂಡ ಹತ್ಕೊಳ್ಳುತ್ತೆ. ಆ ಥರ ಚಿಬ್ಬು ಹತ್ತಿದಾಗ ಅಥವಾ ನಮಗೇನಾದ್ರು ಆ ಥರ ಚಿಬ್ಬಿತ್ತು ಅಂತ ಅಂದರೆ ವೈಟ್ ಚಿಬ್ಬು ಅಥವಾ ಬ್ಲ್ಯಾಕ್ ಚಿಬ್ಬು ಏನಾದರೂ ಇರಲಿ, ಆ ಥರ ಇದ್ದಾಗ ನಾವೇನು ಮಾಡಬೇಕಂದ್ರೆ ಶಾವಿಗೆ ಬಸ್ತಿರೋ ನೀರು ಇರುತ್ತಲ್ವ ಅದನ್ನು ಸ್ನಾನ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ನಮಗೆ ನೀರು ಸ್ನಾನಕ್ಕೆ ಎಷ್ಟು ಬೇಕೋ ಆ ನೀರಿಗೆ ಈ ಶಾವಿಗೆ ಬಸ್ತಿರೋ ನೀರನ್ನ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಆ ಥರ ವೈಟ್ ಚಿಬ್ಬೇನಿರುತ್ತೆ ಅದು ಹೋಗುತ್ತೆ ಅಂತ ಹೇಳ್ತಾರೆ. ಹಿಂದಿನ ಕಾಲದಿಂದನೂ ಅಜ್ಜಿ ಅವರೆಲ್ಲ ಮಾಡ್ಕೊಂಡು ಬಂದಿರ್ತಾರೆ. ಸೊ ನಾವು ಇದುವರೆಗೂ ಒಂದು ಸಾರಿನೂ ಟ್ರೈ ಮಾಡಿಲ್ಲ, ಯಾಕೆಂದರೆ ನಮ್ಮ ಮೈಯಲ್ಲಿ ಆ ಥರ ಚಿಬ್ಬು ಆ ಥರದ್ದೇನೂ ಇಲ್ಲ. ಬೇರೆಯವ್ರ ಬಟ್ಟೆ ವೇರ್ ಮಾಡಿದ್ರು ಕೂಡ ನಮ್ಗೆ ಆ ಥರದ್ದೇನೂ ಕಾಣಿಸ್ಕೊಂಡಿಲ್ಲ. ಸೊ ಹಾಗಾಗಿ ನಾವು ಅದನ್ನೆಲ್ಲ ಯೂಸ್ ಮಾಡಲ್ಲ. ಬಟ್ ಯಾರಿಗಾದರೂ ಇದ್ದರೆ ಯೂಸ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಅದಾದಮೇಲೆ ನಮ್ಮ ಮನೆಯವ್ರು ಹೊಲ ಹೊಡೆದು ಬಂದುಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದರು. ಮಕ್ಕಳಿಗೆ ಡ್ರೆಸ್ ಎಲ್ಲ ರಿಮೂವ್ ಮಾಡಿಸ್ದೆ, ಯಾಕೆಂದರೆ ಸ್ವಲ್ಪ ಗಲೀಜು ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳಿ ಮತ್ತೆ ಸಂಜೆ ರೊಟೀನನ್ನು ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ ನಮ್ಮನೆಯವ್ರಿಗೆ ಎಷ್ಟು ಧೈರ್ಯ ಅಂತ ಅಂದರೆ ನೋಡಿ, ಮಕ್ಕಳ ಹತ್ರ ಟ್ಯಾಕ್ಟರ್ ಬಿಟ್ಟಿದ್ದಾರೆ. ನನಗೆ ಜೀವ ಇರಲಿಲ್ಲ, ಎಲ್ಲಾದರೂ ಏನಾದರೂ ಮಾಡ್ಕೊಂಡು ಬಿಡ್ತಾರಾ ಅನ್ನೋ ಒಂದು ಭಯ. ಬಟ್ ಇವತ್ತು ಒಂದೇ ದಿನದಲ್ಲಿ ನನ್ನ ಮಕ್ಕಳಿಗೆ ಸಿಕ್ಕಾಪಟ್ಟೆ ಟ್ರೈನ್ ಅಪ್ ಮಾಡಿಬಿಟ್ಟಿದ್ದಾರೆ ನಮ್ಮನೆಯವರು. ಇವಾಗ ಅವರು ಕೂಡ ಜಮೀನಿಗೆ ಹೊರಟಿದ್ದಾರೆ. ಹಾಗೆ ಸ್ನೇಹಿತರೆ, ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.